ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನೇ ಸ್ಟಿಚ್ ಮಾಡಿದಂತಹ ಕೆಲವೊಂದು ಬ್ಯೂಟಿಫುಲ್ ಬ್ಲೌಸ್ ಡಿಸೈನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಲಿದೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಬ್ಲೌಸ್ ಬಂದುಬಿಟ್ಟು ಈ ರೆಡ್ ಕಲರಲ್ಲಿರುವಂಥ ಬ್ಲೌಸ್. ಇದನ್ನು ಬೋಟ್ ನೆಕ್ಕಲ್ಲಿ ನಾನು ರೆಡಿ ಮಾಡಿದ್ದೀನಿ. ಸೊ ಈ ಒಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಇದನ್ನು ಹಾಕ್ಕೊಂಡಾಗ ತುಂಬ ಸಿಂಪಲ್ಲಾಗಿ ಸ್ಲೀವನ್ನು ಇಟ್ಟಿದ್ದೀನಿ. ಸೊ ಈ ಒಂದು ಸಿಂಪಲ್ ಬ್ಲೌಸ್ ವೇರ್ ಮಾಡಿದಾಗ ತುಂಬ ರಿಚ್ ಆದ ಲುಕ್ಕನ್ನು ಕೊಡುತ್ತೆ. ಇದು ಫ್ರಂಟ್ ಓಪನ್ ಇದೆ ಮತ್ತು ಇದನ್ನು 4 ಟಕ್ಸಲ್ಲಿ ನಾನು ರೆಡಿ ಮಾಡಿದ್ದೀನಿ. ಸೆಕೆಂಡ್ ಬ್ಲೌಸ್ ಡಿಸೈನ್ ಕೂಡ ಅಷ್ಟೇ. ಇದು ಕೂಡ ಬೋಟ್ ನೆಕ್ಕಲ್ಲೇ ನಾನು ಇದನ್ನು ರೆಡಿ ಮಾಡಿದ್ದೀನಿ. ಸೊ ಸಾರಿ ಬಾರ್ಡರ್ ಏನಿರುತ್ತಲ್ಲ ಅದನ್ನು ನಾನು ಮಿಡ್ಲಲ್ಲಿ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿ ಇದನ್ನು ಅಟ್ಯಾಚ್ ಮಾಡಿರುವಂಥದ್ದು. ಸೊ ಈ ನೆಕ್ ಕೂಡ ಅಷ್ಟೇ, ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಒಂದು ಲುಕ್ಕನ್ನು ಕೊಡುತ್ತೆ. ಸೊ ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ಅಂದರೆ ಇಂಥ ಒಂದು ನೆಕ್ಕನ್ನು ನೀವು ಟ್ರೈ ಮಾಡ್ಬೋದು. ಸೊ ನಾನು ಸ್ಲೀವ್ ಕೂಡ ಅಷ್ಟೇ, ಇಲ್ಲಿ ಶಾರ್ಟ್ ಸ್ಲೀವ್ ಇಟ್ಟಿದ್ದೀನಿ ಮತ್ತು ಶಾರ್ಟ್ ಸ್ಲೀವಿಗೆ ಸ್ವಲ್ಪ ಪಫ್, ಸೆಮಿ ಪಫ್ ಅಂತ ಇರ್ತಾರಲ್ಲ ಆ ಥರ ಇಟ್ಟಿದ್ದೀನಿ. ಸೊ ಇದು ಕೂಡ ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿರುವಂಥ ಲುಕ್ಕನ್ನು ಕೊಡುತ್ತೆ. ಫ್ರಂಟಲ್ಲಿ ನಾನು 4 ಟಕ್ಸನ್ನು ಇಟ್ಟಿದ್ದೀನಿ. ಸೊ ಈ ಬ್ಲೌಸ್ ಡಿಸೈನ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಈ ಒಂದು ಡೈಮಂಡ್ ಶೇಪಲ್ಲಿರುವಂಥ ಬೋಟ್ ನೆಕ್ ಡಿಸೈನ್. ಇದು ಕೂಡ ಅಷ್ಟೇ, ಯಾರಿಗೆಲ್ಲ ಸಿಂಪಲ್ ಬ್ಲೌಸ್ ಇಷ್ಟ ಆಗುತ್ತೆ ಅವರು ಇಂಥ ಒಂದು ಡಿಸೈನ್ಸನ್ನು ಟ್ರೈ ಮಾಡ್ಬೋದು. ಸೊ ಇದು ಸ್ಲೀವ್ಸ್ ನಾನು ಶಾರ್ಟ್ ಸ್ಲೀವ್ ಇಟ್ಟಿದ್ದೀನಿ ಮತ್ತು ಇದು ಕೂಡ ಫ್ರಂಟ್ ಓಪನ್ ಇದೆ. ಫ್ರಂಟಲ್ಲಿ 4 ಟಕ್ಸ್ ಬ್ಲೌಸನ್ನು ಮಾಡಿದ್ದೀನಿ. ಬ್ಯಾಕ್ ಬೇಕಾದರೂ ನೀವು ಇದರಲ್ಲಿ ಓಪನ್ ಆಗಿ ಇಟ್ಕೋಬೋದು. ಸೊ ಈ ಬ್ಲೌಸ್ ಕೂಡ ಅಷ್ಟೇ, ವೇರ್ ಮಾಡಿದಾಗ ತುಂಬ ಒಂದು ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ. ಈ ಥರ ಬ್ಲೌಸ್ ನೆಕ್ಕನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಇದು ಕೂಡ ಒಂದು ಬೋಟ್ ನೆಕ್ಕಲ್ಲಿ ರೆಡಿ ಮಾಡಿದಂತಹ ಬ್ಲೌಸ್. ಇದು ಬ್ಯಾಕಲ್ಲಿ ರೌಂಡ್ ಶೇಪಲ್ಲಿ ಇದೆ. ಸೊ ಇದು ಕೂಡ ಬ್ಯಾಕ್ ಓಪನ್ ಆಗುತ್ತೆ. ಬ್ಯಾಕ್ ಓಪನ್ ಆಗಿರೋದ್ರಿಂದ ಇದಕ್ಕೆ ನಾನು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟನ್ನು ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಸ್ಲೀವ್ಸನ್ನು ಇಟ್ಟಿದ್ದೀನಿ. ಸೊ ಫ್ರಂಟಲ್ಲಿ ನಾನು ಸ್ವೀಟ್ ಹಾರ್ಟ್ ನೆಕ್ಕನ್ನು ಇಟ್ಟಿದ್ದೀನಿ ಮತ್ತು ಪ್ರಿನ್ಸಸ್ ಕಟ್ ಮಾಡಿರೋದ್ರಿಂದ ಇದು ಕೂಡ ಅಷ್ಟೇ, ಹಾಕ್ಕೊಂಡಾಗ ಒಂದು ತುಂಬ ಒಳ್ಳೆಯ ಫಿಟ್ಟಿಂಗನ್ನು ಕೊಡುತ್ತೆ. ಅದ್ರ ಜೊತೆಗೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಒಂದು ಬ್ಲೌಸ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ನೆಕ್ಸ್ಟ್ ಒಂದು ಬ್ಲೌಸ್ ಬಂದುಬಿಟ್ಟು ಇದು ಕಲರ್ ಕೂಡ ತುಂಬಾ ರಿಚ್ ಆಗಿದೆ, ಹಾಗೆ ಇದ್ರ ಸಾರಿ ಕೂಡ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ. ಹಾಗಾಗಿ ನಾನು ಇದಕ್ಕೆ ಒಂದು ಗ್ರ್ಯಾಂಡ್ ಆಗಿರುವಂಥ ಲೇಸನ್ನೇ ಅಟ್ಯಾಚ್ ಮಾಡಿದ್ದೀನಿ. ಇದು ಕೂಡ ಬ್ಯಾಕ್ ಓಪನ್ ಇದೆ. ಹಾಗಾಗಿ ಇದನ್ನು ಸ್ಕ್ವೇರ್ ನೆಕ್ಕಲ್ಲಿ ನಾನು ರೆಡಿ ಮಾಡಿದ್ದೀನಿ. ಇದು ಕೂಡ ಬೋಟ್ ನೆಕ್ ಬ್ಲೌಸ್. ಸ್ಲೀವ್ಗೆ ತುಂಬ ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ ಇರೋದ್ರಿಂದ ಸಿಂಪಲ್ ಆಗಿ ಸ್ಲೀವ್ಸನ್ನು ಮಾಡಿ. ಬ್ಯಾಕ್ ಓಪನ್ ಇರುವಂಥ ಬ್ಲೌಸ್ಗಳಿಗೆ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟನ್ನು ಇಟ್ಟರೆ ತುಂಬ ಒಂದು ಒಳ್ಳೆಯ ಫಿಟ್ಟಿಂಗನ್ನು ಕೊಡುತ್ತೆ. ಸೊ ಇಷ್ಟ ಇದ್ದವರು ಇಲ್ಲಿ ಕಪ್ಪನ್ನು ಕೂಡ ಅಟ್ಯಾಚ್ ಮಾಡ್ಕೋಬೋದು, ಆವಾಗ ಕೂಡ ಒಂದು ಲುಕ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಇದೊಂದು ಡಿಸೈನರ್ ಬ್ಲೌಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಹಿಂದ್ಗಡೆ ಟೈ ಮಾಡುವಂಥದ್ದು ಇದೆ. ಸೊ ನಿಮಗೆ ಎಷ್ಟು ಫಿಟ್ಟಿಂಗ್ ಬೇಕೋ ಅಷ್ಟು ಫಿಟ್ಟಿಂಗನ್ನು ಈ ಬ್ಲೌಸ್ ಕೊಡುತ್ತೆ. ಈ ಒಂದು ಡಿಸೈನ್ ಏನಿದೆ ಇದು ತುಂಬ ಸ್ಟೈಲಿಶ್ ಆದ ಲುಕ್ಕನ್ನು ಕೊಡುತ್ತೆ ಮತ್ತು ಫಿಟ್ಟಿಂಗ್ ಕೂಡ ತುಂಬ ಸಖತ್ತಾಗಿ ಬರುತ್ತೆ. ಫ್ರಂಟಲ್ಲಿ ನಾನು ಇದಕ್ಕೆ ಸ್ವೀಟ್ ಹಾರ್ಟ್ ನೆಕ್ಕನ್ನು ಮಾಡಿದ್ದೀನಿ, ಅದ್ರ ಜೊತೆಗೆ ಕಪ್ಸನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಸೊ ಈ ಬ್ಲೌಸನ್ನು ಹಾಕ್ಕೊಂಡಾಗ ಒಂದು ಸೂಪರ್ ಆಗಿರುವಂಥ ಲುಕ್ಕನ್ನು ಈ ಬ್ಲೌಸ್ ಖಂಡಿತವಾಗಿ ಕೊಡುತ್ತೆ. ಈ ಡಿಸೈನ್ ಕೂಡ ನೀವು ಟ್ರೈ ಮಾಡ್ಬೋದು. ಇದು ತುಂಬಾ ರೇರ್ ಡಿಸೈನ್ ಆಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಬಂದುಬಿಟ್ಟು ಇದು ಬ್ಲ್ಯಾಕ್ ಕಲರಲ್ಲಿ ಇರುವಂಥ ವಿ ಶೇಪ್ ನೆಕ್ ಡಿಸೈನ್. ಇದು ಕೂಡ ಅಷ್ಟೇ, ಹಾಕ್ಕೊಂಡಾಗ ಒಂದು ತುಂಬ ಎಲಿಗೆಂಟ್ ಆದ ಲುಕ್ಕನ್ನು ಕೊಡುತ್ತೆ. ನಾನು ಇಲ್ಲಿ ಒಂದು ಬೌ ಶೇಪನ್ನು ಮಾಡಿದ್ದೀನಿ. ಸೊ ಇದೊಂದು ರೆಟ್ರೋ ಟೈಪ್ ಒಂದು ಫೀಲಿಂಗ್ನ ಕೊಡುತ್ತೆ. ಇದ್ರ ಜೊತೆಗೆ ಸ್ಲೀವಿಗೂ ಕೂಡ ಅಷ್ಟೇ, ನಾನು ಇಲ್ಲಿ ಒಂದು ಚಿಕ್ಕದಾದಂಥ 2 ಬೌನ ಅಟ್ಯಾಚ್ ಮಾಡಿದ್ದೀನಿ. ಇದು ವೇರ್ ಮಾಡಿದಾಗ ತುಂಬ ಕ್ಯೂಟ್ ಅನಿಸುತ್ತೆ. ಈ ಒಂದು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗಿ ಈ ಒಂದು ಡಿಸೈನ್ನ ಟ್ರೈ ಮಾಡಿ ನೋಡಿ. ಸೊ ಇದು ಬೋಟ್ ನೆಕ್ ಮತ್ತು ಸಿಂಪಲ್ ಆಗಿರುವಂಥ ನೆಕ್ ಎರಡರಲ್ಲೂ ಈ ಒಂದು ಡಿಸೈನ್ನ ಮಾಡ್ಬೋದು. ಫ್ರಂಟಲ್ಲಿ ನಾನು 4 ಟಕ್ಸ್ ಬ್ಲೌಸ್ ಡಿಸೈನ್ನ ಮಾಡಿದ್ದೀನಿ. ಸೊ ಐ ಹೋಪ್ ಈ ಒಂದು ಡಿಸೈನ್ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಇದು ಕೂಡ ಬೋಟ್ ನೆಕ್ಕಲ್ಲೇ ಇರುವಂಥದ್ದು. ಬ್ಯಾಕಲ್ಲಿ ರೌಂಡ್ ಶೇಪ್ ಬರುತ್ತೆ. ಆವಾಗ ನಾನು ತೋರಿಸಿದ್ದು ಅದರಲ್ಲಿ ನಾನು ಬ್ಯಾಕ್ ಓಪನ್ ಇದೆ ಮತ್ತು ಅದಕ್ಕೆ ಹುಕ್ ಬರುತ್ತೆ. ಇದರಲ್ಲಿ ನಾವು ಟೈ ಮಾಡಬೇಕು. ಸೊ ಈ ಥರ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಫಿಟ್ಟಿಂಗನ್ನು ಕೊಡುತ್ತೆ ಬ್ಲೌಸು. ಮತ್ತು ಇದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಇಲ್ಲಿ ಲಾಂಗ್ ಸ್ಲೀವಿಗೆ ಪಫ್ ಸ್ಲೀವ್ ಮಾಡಿದ್ದೀನಿ. ಇದು ಕೂಡ ಒಂದು ಒಳ್ಳೆಯ ಲುಕ್ಕನ್ನು ಕೊಡುತ್ತೆ. ಸಾರಿ ಕಲರ್ ಇಲ್ಲಿ ನಾನು ಲೇಸನ್ನು ಹಾಕಿದ್ದೀನಿ. ಈ ಎಲ್ಲ ಬ್ಲೌಸ್ ಡಿಸೈನ್ಗಳು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಯಾರಿಗಾದರೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ರಿಲೇಟಿವ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿಯವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.